ಕುವೆಂಪು ಅವರ ಕಾದಂಬರಿಗಳಲ್ಲಿ ಬರುವ ಮಹಿಳಾ ಪಾತ್ರಗಳ ಶಕ್ತತೆ ಈ ಕುರಿತು ಮಾತನಾಡುತ್ತಾರೆ ಹಾಸನದ ಡಾಕ್ಟರ್ ದಿನೇಶ್ ಕೆಎಸ್. ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಕುವೆಂಪು ಅವರದು ಬಲು ದೊಡ್ಡ ಹೆಸರು. ಸರ್ವೋದಯ, ಸಮನ್ವಯ ಮತ್ತು ಪೂರ್ಣದೃಷ್ಟಿಗಳ ಪ್ರತೀಕವಾಗಿರುವ ತಮ್ಮ ಸಾಹಿತ್ಯದ ಮೂಲಕ ಕನ್ನಡಿಗರ ಸಾಕ್ಷಿ ಪ್ರಜ್ಞೆಯಾಗಿ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ. 20ನೇ ಶತಮಾನದಲ್ಲಿ ಕನ್ನಡ ಸಾಹಿತ್ಯದ ವೈಚಾರಿಕ ಪರಂಪರೆಗೆ ಬಹುದೊಡ್ಡ ಕೊಡುಗೆಯನ್ನು ನೀಡಿದ ಕೀರ್ತಿಯೂ ಅವರಿಗೆ ಸಲ್ಲುತ್ತದೆ. ಈ ವೈಚಾರಿಕ ಹಿನ್ನೆಲೆಯೇ ಅವರ ವ್ಯಕ್ತಿತ್ವಕ್ಕೊಂದು ಪ್ರಖರ ಬೆಳಕನ್ನು ನೀಡಿದ್ದು ಅವರ ಸಾಹಿತ್ಯಕ್ಕೆ ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಆಯಾಮಗಳನ್ನು ತಂದುಕೊಟ್ಟಿದೆ. ಅವರ ಮನುಜ ಮತ ವಿಶ್ವಪಥ ಕೇವಲ ಘೋಷಣೆಯಲ್ಲ, ಅದು ಕುವೆಂಪು ಅವರು ನಡೆದ ದಾರಿ. ಜಾತಿ, ಮತ, ಪಂಥಗಳನ್ನು ಮೀರಿದ, ದೇಶ, ಭಾಷೆ, ಸಮಾಜ, ಸಂಸ್ಕೃತಿಗಳನ್ನು ದಾಟಿದ ಬಹುದೊಡ್ಡ ಚಿಂತನೆ. ಸಮಾನತೆ ಎಂಬುದು ಕುವೆಂಪು ಅವರ ಪ್ರಕಾರ ಎಲ್ಲ ಮನುಷ್ಯರ ನಡುವಿನ ಸಮಾನತೆಯೇ ಆಗಿದೆ. ಗಂಡು ಹೆಣ್ಣು ಎಂಬ ಭೇದವನ್ನು ಅವರೆಂದೂ ಮಾಡಲಿಲ್ಲ. ಲಿಂಗ ತಾರತಮ್ಯ ಅವರ ಹತ್ತಿರವೂ ಸುಳಿಯಲಿಲ್ಲ. ಅವರ 2 ಮಹತ್ವದ ಕಾದಂಬರಿಗಳು ಸುಬ್ಬಮ್ಮ ಕಾನೂರು ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳು ಹೆಸರೇ ಸೂಚಿಸುವಂತೆ ಮಹಿಳೆಯರ ಪರವಾಗಿ ನಿಂತವು. ಅಷ್ಟೇಕೆ ಈ ಸೃಷ್ಟಿಯ ಜೀವಗಳಲ್ಲಿಯೂ ಅವರು ಭೇದವನ್ನು ಎಣಿಸಲಿಲ್ಲ. ಉದಾಹರಣೆಗೆ ಮಲೆಗಳಲ್ಲಿ ಮದುಮಗಳು ಕಾದಂಬರಿಯನ್ನು ಕುರಿತು ಮಾತಾಡುವಾಗ ಹೇಳುತ್ತಾರೆ, ಇಲ್ಲಿಯ ವಿರಾಟ್ ದೃಷ್ಟಿಗೆ ಮೇಲು ಕೀಳುಗಳಿಲ್ಲ. ಐತ, ಪಿಂಚುಲು, ಮುಕುಂದಯ್ಯ, ಚಿನ್ನಮ್ಮ, ಹುಲಿಯ ಅಂದರೆ ನಾಯಿ, ಓಡುವುಳು ಎಲ್ಲಾ ಒಂದೇ ಎನ್ನುತ್ತಾರೆ. ಕುವೆಂಪು ಅವರ 2 ಕಾದಂಬರಿಗಳ ಶಕ್ತಿ ಕೇಂದ್ರಗಳು ಮಹಿಳೆಯರೇ ಆಗಿದ್ದಾರೆ. ತಮ್ಮ ಬದುಕು, ಚಿಂತನೆ ಮತ್ತು ಸಾಹಿತ್ಯಕ್ಕೆ ಮುಖ್ಯ ಪ್ರೇರಣೆ ಯಾರೆಂಬುದನ್ನು ಹೇಳುವಾಗ ಕುವೆಂಪು ಮುಖ್ಯವಾಗಿ 3 ಹೆಸರುಗಳನ್ನು ಪ್ರಸ್ತಾಪಿಸ್ತಾರೆ. ಮೊದಲನೆಯದು ಅವರ ಮೇಲೆ ಬಹಳ ಪ್ರಭಾವ ಬೀರಿದ ಗಾಂಧೀಜಿ ಅವರ ಹೆಸರು. ಎರಡನೇದು ಅವರನ್ನು ರಾಮಕೃಷ್ಣ ಆಶ್ರಮದಲ್ಲಿ ಇಟ್ಟುಕೊಂಡು ಸಲುಹಿದಂಥ ಸಿದ್ದೇಶ್ವರಾನಂದ ಸ್ವಾಮಿ ಅವರದು. ಮತ್ತು ಮೂರನೆಯದೇ ಅವರ ಪತ್ನಿ ಹೇಮಾವತಿ ಅವರದು. ಅವರು ಎಂದಿಗೂ ಅವರ ಪತ್ನಿ ಹೇಮಾವತಿ ಅವರನ್ನು ಹೆಂಡತಿ ಅಥವಾ ಪತ್ನಿ ಅಂತ ಕರೀದೇನೆ ಸಹಧರ್ಮಿಣಿ ಎಂದು ಕರೆದಿದ್ದಾರೆ. ತಮ್ಮ ಸಹಧರ್ಮಿಣಿಯ ಬಗ್ಗೆ ಕುವೆಂಪು ಹಲವು ಕವಿತೆಗಳನ್ನ ಬರೆದಿದ್ದಾರೆ. ಅವುಗಳಲ್ಲಿ ಮುಖ್ಯವಾದದ್ದು ಸ್ವರ್ಗದ್ವಾರದಿ ಯಕ್ಷ ಪ್ರಶ್ನೆ ಅನ್ನೋದು ಅವರದೊಂದು ಮುಖ್ಯ ಕವಿತೆ. ಈ ಕವಿತೆಯಲ್ಲಿ ಹೇಳ್ತಾರೆ, ಕವಿ ಸ್ವಪ್ನದಲ್ಲಿ ಸ್ವರ್ಗದ ಬಾಗಿಲ ಮುಂದೆ ಬಂದು ನಿಂತಾಗ ಯಾರು ಅನ್ನುವ ಧ್ವನಿ ಒಳಗಿನಿಂದ ಮೊಳಗುತ್ತೆ. ಇವರು ಪುಟ್ಟಪ್ಪ ಅಂತ ಹೆಮ್ಮೆಯಲ್ಲೇ ಹೇಳ್ತಾರೆ. ಬಾಗಿಲು ತೆರೆಯೋದಿಲ್ಲ. ಅರೆ, ನಾನು ಜಗತ್ಪ್ರಸಿದ್ಧ ಕವಿ ಕುವೆಂಪು ಅಲ್ವಾ, ಕುವೆಂಪು ಅಂತ ಹೇಳುವ ಅಂತೇಳಿ ನಾನು ಕುವೆಂಪು ಬಂದಿದ್ದೀನಿ ಅಂತ ಹೇಳ್ತಾರೆ. ಆದರೂ ಬಾಗಿಲು ತೆಗೆಯೋಲ್ಲ. ಆಮೇಲೆ ಅವರು ಉಳಿದ ಉಪಾಧಿಗಳಿದ್ದಂಥ ರಸಋಷಿ ಕುವೆಂಪು, ಯುಗದ ಕವಿ, ಜಗದ ಕವಿ ಆ ಥರದ್ದೆಲ್ಲವನ್ನ ಹೇಳಿದ್ರು ಕೂಡ ಸ್ವರ್ಗದ ಬಾಗಿಲು ತೆಗೆಯೋದಿಲ್ಲ. ಕಡೆಗೆ ನಾನು ಏಮಿ ಗಂಡ ಬಂದಿದ್ದೀನಿ ಅಂತ ಹೇಳಿದಾಗ ಸ್ವರ್ಗದ ಬಾಗಿಲು ತೆಗೀತದೆ. ಇದು ತಮಾಷೆಯಾಗಿದ್ರೂ ಬಹಳ ಆಳವಾದ ಚಿಂತನೆಯನ್ನ, ಕವಿಯ ನಿಲುವನ್ನು ಒಳಗೊಂಡಿರುವಂಥ ಕವಿತೆ ಅಂತೇಳಿ ಕನ್ನಡದಲ್ಲಿ ಬಹಳ ಪ್ರಸಿದ್ಧವಾಗಿದೆ. ಈಗ ಕಾದಂಬರಿಗಳ ವಿಚಾರಕ್ಕೆ ಬರೋದಾದರೆ, ಕಾನೂರು ಹೆಗ್ಗಡತಿ ಕಾದಂಬರಿಯನ್ನು 1936ರಲ್ಲಿ ಪ್ರಕಟಿಸಿದರೆ, 2ನೇ ಕಾದಂಬರಿ ಮಲೆಗಳಲ್ಲಿ ಮದುಮಗಳು ಕಾದಂಬರಿಯನ್ನು 1967ರಲ್ಲಿ ಪ್ರಕಟಿಸ್ತಾರೆ. ಈ ಕಾದಂಬರಿ ಓದಿ ಮುಗಿಸಿದಾಗ ಒಮ್ಮೆಗೆ ನಿಮ್ಮ ಮನಸ್ಸಿನಲ್ಲಿ ಮೂಡೋದು ಈ ಕೃತಿಯ ಅಂತರಂಗದಲ್ಲಿ ಚಿತ್ರಿತಗೊಂಡಿರುವ ಮಲೆನಾಡಿನ ಜೀವಂತ ಬದುಕು, ಆ ಬದುಕಿನ ಸೌಂದರ್ಯ ಮತ್ತು ಕ್ರೌರ್ಯಾವಸ್ಥೆಗಳ ಕಡು ವಾಸ್ತವಗಳು, ಜಾತಿ ಪದ್ಧತಿಯ ಕರಾಳ ಚಿತ್ರಣ, ಜೀತ ಪದ್ಧತಿಯಂಥ ಅಮಾನವೀಯ ದುಡಿತವನ್ನು ಕುರಿತ ಪ್ರಶ್ನೆಗಳು, ಅಸ್ಪೃಶ್ಯತೆಯ ಹಲವು ಸ್ತರಗಳು, ಪುರೋಹಿತಶಾಹಿ ಮತ್ತು ಜಮೀನ್ದಾರಿ ವ್ಯವಸ್ಥೆಯ ಅಡ್ಡಕತ್ತಲೆಯಲ್ಲಿ ಸಿಕ್ಕ ಅನೇಕ ವರ್ಗಗಳ ಸಂಕಷ್ಟಗಳು, ಸ್ತ್ರೀಯ ಶೋಷಕ ಜಗತ್ತು, ಒಲ್ಲದ ಮನಸ್ಸುಗಳ ನಡುವಿನ ಮದುವೆಗಳು, ಅವುಗಳ ವಿರುದ್ಧವಿರುವ ಜೀವಪರ ಹೋರಾಟಗಳು ಇತ್ಯಾದಿ ವಿಷಯಗಳು ನೈಜತೆಗೆ ತೀರಾ ಹತ್ತಿರವಾದಂಥವುಗಳಾಗಿವೆ. ತನ್ನ 2 ಕಾದಂಬರಿಗಳಲ್ಲಿ ಮೇಲು ಕೀಳು ಇಲ್ಲದ ಸಾಮರಸ್ಯದ ಸಮಾಜಮುಖಿ ಚಿಂತನೆಗಳನ್ನು ಬಿತ್ತಿ ನವ ಸಮಾಜದ ನಿರ್ಮಾಣಕ್ಕೆ ಕರಕೊಟ್ಟ ಧೀಮಂತ ಕವಿ ಕುವೆಂಪು. ಅದನ್ನು ವಿಸ್ತೃತವಾಗಿ ಗಮನಿಸೋದಾದರೆ, ಸುಬ್ಬಮ್ಮ ಕಾನೂರು ಹೆಗ್ಗಡತಿ ಕಾದಂಬರಿ ಗಾತ್ರದಲ್ಲಿ ವಿಸ್ತಾರವಾಗಿದ್ದು 16 ಪಾತ್ರಗಳು, 100 ಸನ್ನಿವೇಶಗಳು ಕಾಣಿಸ್ಕೊಳ್ತವೆ. ಆದರೆ ಕತೆ ನಿರೂಪಣಾ ದೃಷ್ಟಿಯಿಂದ ನಮಗೆ ಕಾನೂರು ಸುಬ್ಬಮ್ಮ ಮತ್ತು ಚಂದ್ರಯ್ಯ ಗೌಡ, ಸೀತೆ ಮತ್ತು ಹೂವಯ್ಯ ಹಾಗೂ ಗಂಗೆ ಮತ್ತು ಸೇರೆಗಾರ ರಂಗಪ್ಪ ಶೆಟ್ಟಿ ಈ ಪಾತ್ರಗಳನ್ನ ಬಹಳ ಗಂಭೀರವಾಗಿ ಪರಿಗಣಿಸ್ಬೋದು. ಕಾದಂಬರಿ ಆರಂಭದಲ್ಲಿ ಚಂದ್ರೇಗೌಡರ 3ನೇ ಹೆಂಡತಿಯಾಗಿ ಸೀರುಳಿಕೆಯಾದ ಸುಬ್ಬಮ್ಮ ಎಂಬ ಬಡ ಕುಟುಂಬದ ಎಳೆಯ ಪ್ರಾಯದ ಹೆಣ್ಣು ಕಾನೂರು ಗೌಡರ ಮನೆ ಸೇರಿ ಹೆಗ್ಗಡತಿಯಾಗಿ ಬದಲಾಗುವಂಥ ವಿಷಯ ಹರಡಿಕೊಂಡಿದೆ. ಇಡೀ ಕಾದಂಬರಿಯಲ್ಲಿ ಹೆಣ್ಣೇ ಪ್ರಮುಖ ಪಾತ್ರಧಾರಿ. ಕಾನೂರು ಸುಬ್ಬಮ್ಮ ಎಂಬ ಮಲೆನಾಡಿನ ಕೊಂಪೆಯೊಂದರ ಮುಗ್ಧ ಹೆಣ್ಣುಮಗಳು, ಎಳೆ ಪ್ರಾಯದ ಹೆಣ್ಣುಮಗಳು ಕಾನೂರು ಮನೆಯ ಹೆಗ್ಗಡತಿಯಾಗಿ ಬೆಳೆದು ಹೆಸರು ಮಾಡುವುದು, ಇಂಥ ಹೆಣ್ಣು ಮಗಳೊಬ್ಬಳ ಏಳಿಗೆಯನ್ನು ಸಹಿಸದೆ ವ್ಯವಸ್ಥೆಯೊಂದು ವಿವಿಧ ಆಮಿಷಗಳನ್ನೊಡ್ಡಿ ಅವಳ ಬದುಕನ್ನು ಹಾಳು ಮಾಡುವುದನ್ನು ಕುವೆಂಪು ಬಹಳ ವಾಸ್ತವವಾದಿ ನೆಲೆಯಲ್ಲಿ ಚಿತ್ರಿಸಿದ್ದಾರೆ. ಈ 2 ಕಾದಂಬರಿಗಳಲ್ಲಿ ಕಂಡುಬರುವ ಪಾತ್ರ ಚಿತ್ರಣವನ್ನು ಬಸವರಾಜ ಕಟ್ಟಿಮನಿಯವರು ಹೀಗೆ ಹೇಳ್ತಾರೆ, ಮಾನವ ದೇಹದಲ್ಲಿ ಪ್ರಾಣಕ್ಕಿರೋ ಮಹತ್ವ ಕಾದಂಬರಿಗಳಲ್ಲಿ ಪಾತ್ರಗಳಿಗಿರ್ತದೆ.
ಪಾತ್ರಗಳು ಸಜೀವವಾಗಿ ಕಂಡಷ್ಟು ಕಾದಂಬರಿ ಯಶಸ್ವಿಯಾಗ್ತದೆ. ನಾಟಕ ನಡೆದಿರುವಾಗ ನಟ ನಟಿಯರು ತಮ್ಮ ಪಾತ್ರಗಳಲ್ಲಿ ತಾಧ್ಯಾತ್ಮ ಹೊಂದಿ ಅಭಿನಯಿಸುತ್ತಿದ್ದರೆ ಮಾತ್ರ ಪ್ರೇಕ್ಷಕರಿಗೆ ಅದರಲ್ಲಿ ತಲ್ಲೀನ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿಯಾಗಿ ಕಾದಂಬರಿಯಲ್ಲಿನ ಪಾತ್ರಗಳು ಕಲ್ಪನೆಯ ಗೊಂಬೆಗಳಾಗಿ ಉಳಿಯದೆ ಜೀವಂತ ವ್ಯಕ್ತಿಗಳಂತೆ ಕಂಡು ಬಂದರೆ ಮಾತ್ರ ವಾಚಕರು ಅದರಲ್ಲಿ ತಲ್ಲೀನರಾಗೋದು ಸಾಧ್ಯ ಆಗ್ತದೆ. ಲೇಖಕರಲ್ಲಿರೋ ಈ ಚಿತ್ರಣ ಶಕ್ತಿ ಅದನ್ನು ನಮಗೆ ಸುಲಭ ಮಾಡಿದೆ ಅಂತ ಹೇಳ್ಬೋದು. ಕಾನೂರಿನ ಸುಬ್ಬಮ್ಮನ ಪಾತ್ರವನ್ನು ಒತ್ತಿದ್ರೆ ನಾವೇ ಸುಬ್ಬಮ್ಮ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಇನ್ನು ಈ ಕಾದಂಬರಿಯ ಮತ್ತೊಂದು ಮುಖ್ಯ ಪಾತ್ರ ಸೀತೆ, ಹೂವಯ್ಯನ ಪ್ರೇಯಸಿ. ಕೋಮಲವಾದ ಪಾತ್ರದಲ್ಲಿ ಇದು ಒಂದು. ಮುತ್ತಳ್ಳಿ ಶಾಮಯ್ಯ ಗೌಡರ ಮುದ್ದಿನ ಮಗಳು ಈಕೆ. ರಾಮಾಯಣದಲ್ಲಿ ಬರುವ ಸೀತೆಯು ಪ್ರೀತಿಸಿದ ಪತಿಯೊಡನೆ ವನವಾಸ ಅನುಭವಿಸಿದರೆ, ಇಲ್ಲಿನ ಸೀತೆಯು ತನ್ನ ಪ್ರೀತಿಯನ್ನು ಪಡೆಯಲು ವನವಾಸ ಅನುಭವಿಸ್ತಾಳೆ. ತಾನು ಪ್ರೀತಿಸಿದ ಹೂವಯ್ಯನಿಂದ ಹಲವಾರು ವಿಷಯಗಳನ್ನು ತಿಳಿದುಕೊಂಡು ಸುಶಿಕ್ಷಿತೆ ಆಗ್ತಾಳೆ. ಈಕೆ ಒಂದು ಬಗೆಯ ಮುಗ್ಧ ಜೀವಿ. ಧೈರ್ಯವಂತೆಯಾದರೂ ಮನಸ್ಸಿನಲ್ಲಿರುವುದನ್ನು ಯಾರಿಗೂ ಹೇಳದೆ ಒಳಗೊಳಗೆ ಕೊರಗ್ತಾಳೆ. ಪ್ರೀತಿಸಿದವನಿಗಾಗಿ ಪ್ರಾಣವನ್ನು ಕೊಡಲು ಸಿದ್ಧ, ಆದರೆ ಬಾಯ್ಬಿಟ್ಟು ಧೈರ್ಯವಾಗಿ ಹೇಳಿ ಹೂವಯ್ಯನನ್ನು ದಕ್ಕಿಸಿಕೊಳ್ಳಲು ಅಂಜುತ್ತಾಳೆ. ಹೂವಯ್ಯ ಭಾವನನ್ನೇ ಮದುವೆಯಾಗುತ್ತೇನೆ ಎಂದು ಗೋಡೆ ಮೇಲೆ ಬರೆದ ಸೀತೆ ಅವನು ಮುಂದೆ ಬಂದಾಗ ಅದನ್ನು ಹೇಳಲಾಗೆ ಒದ್ದಾಡ್ತಾಳೆ. ಹೂವಯ್ಯನನ್ನು ಚಿಕ್ಕಂದಿನಿಂದಲೂ ಪ್ರೀತಿಸಿ ಚಿಕ್ಕವರಿರುವಾಗಲೇ ಗಂಡ ಹೆಂಡತಿ ಆಟವನ್ನು ಆಡಿದರೂ ಕೂಡ ಅವರು ದೊಡ್ಡವರಾದಮೇಲೆ ಆಟವನ್ನು ನಿಜ ಮಾಡ್ಕೊಳ್ಳೋದ್ರಲ್ಲಿ ವಿಫಲ ಆಗ್ತಾರೆ. ತಾನು ಬಯಸಿದ ಹೂವಯ್ಯನನ್ನು ಪಡೆಯಲಾಗದೆ ಕೃಷ್ಣಪ್ಪನನ್ನು ಮದುವೆ ಆಗಬೇಕಾಗತ್ತೆ. ಆದರೆ ಕೃಷ್ಣಪ್ಪ ಮದುವೆಗಿಂತ ಮುಂಚೆ ಹುಲಿ ಹಿಡಿದು ಸತ್ತೋದಾಗ ಮತ್ತೆ ಹೂವಯ್ಯನ ಮದುವೆ ಆಗೋ ಆಸೆ ಚಿಗುರುತ್ತೆ. ಆದರೆ ಚಂದ್ರೇಗೌಡರ ಕಾರಣಕ್ಕಾಗಿ ಹೂವಯ್ಯನ ಬದಲು ಅವನ ತಮ್ಮ ರಾಮಯ್ಯ ಗೌಡನ ಮದುವೆ ಆಗಬೇಕಾಗತ್ತೆ. ರಾಮಯ್ಯನೊಡನೆ ಸೀತೆಯ ವಿವಾಹವಾದರೂ ಆತನೊಂದಿಗೆ ಒಂದು ಗಳಿಗೆಯೂ ಪತ್ನಿಯಾಗಿರದೆ ಕಾನೂರಿನಿಂದ ರಾತ್ರೋರಾತ್ರಿ ಕೆಳಕಾನೂರಿಗೆ ಹೋಗಿ ಹೂವಯ್ಯನಲ್ಲಿ ಆಶ್ರಯ ಪಡೆದು ಮಾಂಗಲ್ಯ ಕಿತ್ತೆಸೆದು ಸ್ವತಂತ್ರಳಾಗ್ತಾಳೆ. ಇಂಥ ಸನ್ನಿವೇಶವನ್ನು ಕುವೆಂಪು ಸೃಷ್ಟಿಸ್ತಾರೆ. ಅಂದರೆ ಹೆಣ್ಣುಮಕ್ಕಳ ಸ್ವಾತಂತ್ರ್ಯದ ಬಗ್ಗೆ ಅವ್ರಿಗೆಂಥ ಕಾಳಜಿ ಇತ್ತು ಅಂತ ನಮಗೆ ಈ ಪ್ರಸಂಗದಿಂದ ಗೊತ್ತಾಗುತ್ತೆ. ಸ್ಪರ್ಶಮಣಿಯಿಂದ ಕಬ್ಬಿಣವೂ ಚಿನ್ನವಾಗುವಂತೆ ಓದಿ ವಿದ್ಯಾವಂತನಾಗಿದ್ದ ಹೂವಯ್ಯನ ಸತ್ಸಂಗದಿಂದ ಸೀತೆ ವಿಚಾರವಂತೆಯಾಗಿ ಅವನನ್ನು ಮದುವೆಯಾಗದಿದ್ದರೂ ಅವನಲ್ಲಿ ಶಿಷ್ಯೆಯಾಗಿ ನಿಂತು ತನ್ನ ಬಾಳನ್ನು ಜ್ಯೋತಿಯಂತೆ ಬೆಳಗಿಸ್ಕೊಳ್ತಾಳೆ. ಹಾಗೆಯೇ ಕಾದಂಬರಿಯ ನಾಯಕನ ಸರಿಸಮಾನವಾಗಿ ಅಂಥ ಭಾವುಕನ ಮಟ್ಟಕ್ಕೆ ನಿಲ್ಲುವಂಥ ಪಾತ್ರ ಇವಳದು. ಮುಗ್ಧೆಯಾದರೂ ಛಲವಂತೆ ಧೈರ್ಯವಂತೆಯಾಗಿ ಶೋಭಿಸ್ತಾಳೆ. ಇನ್ನು ಸುಬ್ಬಮ್ಮನ ವಿಚಾರಕ್ಕೆ ಮತ್ತೆ ಮರಳಿ ಬರೋದಾದರೆ, ಈಕೆ ಕಾದಂಬರಿಯ ಜೀವಾಳ. ಅತ್ಯಂತ ಬಡ ಕುಟುಂಬವಾದ ನೆಲ್ಲಹಳ್ಳಿಯ ಪೆದ್ದೇಗೌಡರ ಮಗಳು ಸುಬ್ಬಮ್ಮ. ಆ ಬಡತನವೇ ಇವಳು ವಯಸ್ಸಾದಂಥ ಕಾನೂರಿನ ಚಂದ್ರಯ್ಯ ಗೌಡರಿಗೆ ಮೂರನೇ ಹೆಂಡತಿಯಾಗಿ ಬರಲಿಕ್ಕೆ ಕಾರಣ ಆಗ್ತದೆ. ಅತ್ಯಂತ ಕಿರಿಯ ವಯಸ್ಸಿನ ಈಕೆ ಬಡತನದಲ್ಲಿ ನೊಂದು ಬೆಂದು ಕಾನೂರಿಗೆ ಸೊಸೆಯಾದರೂ ಹೊಸ ಬದುಕಿಗೆ ಹೊಂದಿಕೊಳ್ಳಲು ಒದ್ದಾಡ್ತಾಳೆ. ಸುಬ್ಬಮ್ಮ ಒಂದು ರೀತಿಯಲ್ಲಿ ದುರಂತನ ಆಯ್ಕೆಯೇ. ಕಾಡೊಳಗಿನ ಕುಗ್ರಾಮವೊಂದರ ಬಡ ಕುಟುಂಬದಿಂದ ಹುಟ್ಟಿ ಕಷ್ಟಪಟ್ಟು ಬೆಳೆದ ಮುಗ್ದೆ ರೂಢಿಗತ ಸಂಪ್ರದಾಯಗಳನ್ನ ಮೀರಲಾರದೆ ಅನುಸರಿಸಲೂ ಆಗದೆ ಅದರಿಂದ ಬಿಡುಗಡೆಯನ್ನು ಪಡ್ಕೊಳ್ಳಾಗದೆ ಕಣ್ಣಿಗೆ ಪಟ್ಟಿ ಕಟ್ಟಿದ ಕುದುರೆಯಂತೆ ಕೇವಲ ಚಂದ್ರಯ್ಯ ಗೌಡರ ಕಾಮದಾಹಕ್ಕೆ ಬಲಿಯಾಗ್ತಲೆಯೇ ಹೊರತು ಅವರ ನಿಜವಾದ ಪ್ರೀತಿಗೆ ಒಡತಿಯಾಗುವುದೇ ಇಲ್ಲ. ತಾನು ಕಾನೂರು ಮನೆಗೆ ಸೊಸೆಯಾಗಿ ಹೋಗುತ್ತಾನೆಂದಾಗ ಹೂವಯ್ಯನೇ ನನ್ನ ಗಂಡನಿರಬೇಕೆಂದು ಸಂಭ್ರಮಿಸುತ್ತಾಳೆ. ಆದರೆ ತಾನು ಚಂದ್ರೇಗೌಡನೆಂಬ ಮುದುಕನಿಗೆ ಮೂರನೇ ಹೆಂಡತಿ ಆಗುತ್ತಿದ್ದೇನೆಂದಾಗ ನೊಂದುಕೊಳ್ಳುತ್ತಾಳೆ. ಆದರೆ ಅದನ್ನು ತಿರಸ್ಕರಿಸುವ ಮೀರುವ ಸಾಧ್ಯತೆ ಅವಳಿಂದ ಸಾಧ್ಯವಾಗುವುದಿಲ್ಲ. ಇಂಥ ಮದುವೆಯನ್ನು ನಿರಾಕರಿಸುವ ಪ್ರತಿಭಟಿಸುವ ಅವಕಾಶಗಳೂ ಅವಳಿಗಿರುವುದಿಲ್ಲ. ಜೊತೆಗೆ ಚಿಕ್ಕ ವಯಸ್ಸಿನ ಹೆಂಡತಿಯಾದ್ರಿಂದ ಗಂಡನ ಸಂಶಯಕ್ಕೂ ಕಾರಣಳಾಗ್ತಾಳೆ. ಅವರು ಯಾವಾಗಲೂ ಇವಳ ಮೇಲೆ ಸಿಡುಕುವುದರಿಂದ ಇವಳು ಅದನ್ನು ಮನೆಯವರ ಉಳಿದ ಸದಸ್ಯರ ಮೇಲೆ ತೋರಿಸ್ತಾ ಇರ್ತಾಳೆ. ಬೇರೆಯವ್ರ ಮೇಲೆ ಹರಿಹಾಯಲಿಕ್ಕೆ ಕಾರಣಗಳೊಳಗೆ ಗಂಡನಿಂದಲೇ ದೊರೀತಾ ಇರ್ತದೆ. ಬಡತನದಿಂದ ಪೋಷಿತವಾಗಿದ್ದ ಸುಬ್ಬಮ್ಮನಿಗೆ ಇಷ್ಟಪಟ್ಟ ವೈವಾಹಿಕ ಬದುಕು ಸಿಗದೇ ಇದ್ದಾಗ ಸಿಕ್ಕ ಶ್ರೀಮಂತಿಕೆಯಿಂದ ತನ್ನೊಳಗಿನ ಅಹಂಕಾರ, ಛಲ, ದರ್ಪವನ್ನು ಬೆಳೆಸ್ಕೊಂಡು ಕಾನೂರು ಮನೆಗೆ ಹೆಗ್ಗಡತಿಯಾಗಿ ಅಧಿಕಾರದ ಅಮಲಲ್ಲಿ ತನ್ನ ದುಃಖವನ್ನು ಮರೆಯಲಿಕ್ಕೆ ಪ್ರಯತ್ನಿಸ್ತಾಳೆ. ಆದರೆ ಸುಬ್ಬಮ್ಮ ಕ್ರಮೇಣ ಹೀಗೆ ಇರದೆ ರಾಮಯ್ಯ ಹೂವಯ್ಯರ ಆಗಮನದಿಂದ ವರ್ತನೆಯಿಂದ ಇವಳು ಸಾಕಷ್ಟು ಬದಲಾಗ್ತಾಳೆ. ತನ್ನ ವಯಸ್ಸಿನ ಹುಡುಗರ ಆರೋಗ್ಯಕರ ಸಹವಾಸದಿಂದ ಸುಸಂಸ್ಕೃತಳಾಗುವ ಪ್ರಯತ್ನ ನಡೆದಾಗ ಅವಳ ಈ ಬದಲಾವಣೆ ಗಂಡ ಚಂದ್ರಯ್ಯ ಗೌಡರ ಸಂಶಯಕ್ಕೆ ಕಾರಣವಾಗಿ ಅವಳನ್ನು ಅಮಾನವೀಯವಾಗಿ ದೈಹಿಕ ಶಿಕ್ಷೆಗೆ ಗುರಿ ಮಾಡ್ತಾರೆ. ಈ ಅನುಮಾನದಿಂದ ತಲೆಮಾರುಗಳಿಂದ ಒಂದಾಗಿದ್ದ ಮನೆ ಹೂವಯ್ಯ ಮತ್ತು ಚಂದ್ರಯ್ಯ ಗೌಡರ ಮನೆ ಪಾಲಾಗ್ತದೆ. ಇಲ್ಲಿ ಸುಬ್ಬಮ್ಮನ ಪಾತ್ರ ಏನಿರದಿದ್ರೂ ಕೂಡ ಆ ಮನೆ ಪಾಲಾಗಲಿಕ್ಕೆ ಅವಳೇ ಕಾರಣ ಅನ್ನೋ ಅನ್ಯಾಯದ ಆರೋಪವನ್ನು ಅವಳ ಮೇಲೆ ಮಾಡ್ತಾರೆ. ಹೀಗೆ ಚಂದ್ರಯ್ಯ ಗೌಡರ ಮಿತಿಮೀರಿದ ಲಂಪಟತನ, ಗಂಗೆಯ ಸಹವಾಸ, ಅವರ ಹುಚ್ಚುತನಕ್ಕೆ ಸುಬ್ಬಮ್ಮ ಬಲಿಪಶುವಾಗ್ತಾಳೆ. ಆದರೂ ಆ ಪಶುತನವನ್ನು ವಿರೋಧಿಸುವ ಆಕೆಯ ಧೈರ್ಯ ಮೆಚ್ಚುವಂಥದ್ದು. ಅದಕ್ಕಾಗಿ ಅವಳು ಚಂದ್ರೇಗೌಡರ ಕಾಟವನ್ನು ತಾಳಲಾರದೆ ರಾತ್ರೋರಾತ್ರಿ ಹೂವಯ್ಯನಿದ್ದ ಕೆಳಕಾನೂರಿಗೆ ಓಡೋಗಿ ಅಲ್ಲಿಂದ ನೆಮ್ಮದಿಯನ್ನು ಬಯಸಿ ತನ್ನ ತವರಾದ ನೆಲ್ಲಹಳ್ಳಿಗೆ ಹೋಗ್ತಾಳೆ. ತಂದೆ ತಾಯಿಯರ ಜೊತೆ ಕಷ್ಟಪಟ್ಟು ದುಡಿದು ನೆಮ್ಮದಿಯ ಬದುಕನ್ನು ಕಂಡುಕೊಳ್ಳಿಕ್ಕೆ ಪ್ರಯತ್ನಿಸ್ತಾಳೆ. ಆದರೆ ಕ್ರಮೇಣ
ತವ್ರ ಮನೆಯಲ್ಲಿದ್ದರೆ ನನ್ನ ನೆಮ್ಮದಿಯ ಜೀವನ ನೆಲೆಗೊಳ್ಳಲ್ಲ ಅಂತ ಅಂದ್ಕೊಂಡು ತನ್ನ ಆಸ್ತಿ ತನ್ನ ಗಂಡ ಅನ್ಯರ ಪಾಲಾಗ್ತಾನೆ ಅಂತ ಅಂದ್ಕೊಂಡು ಗಂಡನಿಗೆ ಅನಾರೋಗ್ಯ ಆಗಿದೆ ಅಂತ ಕೂಡ ತಿಳಿದ್ಬಿಟ್ಟು ಆ ಕಷ್ಟದ ಕೊಂಪೆಗೆ ಕಾನೂರಿಗೆ ಮತ್ತೆ ಸುಬ್ಬಮ್ಮ ವಾಪಸ್ ಬರ್ತಾಳೆ. ಉದ್ದಕ್ಕೂ ಒಂದಲ್ಲ ಒಂದು ಸಮಸ್ಯೆಯನ್ನು ಎದುರಿಸೋ ಸುಬ್ಬಮ್ಮ ಎರಡನೇ ಸಲ ಕಾನೂರಿಗೆ ಎಲ್ಲ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಂಡು ಬಂದಮೇಲೆ ಅಲ್ಲೇ ಉಳಿಯೋ ಗಟ್ಟಿ ನಿರ್ಧಾರವನ್ನು ಮಾಡ್ತಾಳೆ. ರೋಗಿಷ್ಠನಾಗಿ ಹಾಸಿಗೆ ಹಿಡಿದಂಥ ತನ್ನ ಗಂಡನ ಸೇವೆಯನ್ನು ಮಾಡ್ತಾಳೆ. ಅವನು ಎಷ್ಟು ಹಿಂಸೆ ಕೊಟ್ಟರು ಕೂಡ ಅವನಿಗೆ ಯಾವುದೇ ರೀತಿ ತೊಂದರೆ ಆಗದಂಗೆ ನೋಡ್ಕೊಳ್ತಾಳೆ. ಆದರ್ಶ ಪತ್ನಿಯಂತೆ ಕಾಣಿಸ್ಕೊಳ್ತಾಳೆ. ಆದರೆ ಅನಾರೋಗ್ಯದ ತುತ್ತಾಗಿದ್ದ ಚಂದ್ರೇಗೌಡ ಮತ್ತೆ ಹುಷಾರು ಕಾಣ್ದೇ ಸತ್ತು ಹೋಗ್ತಾನೆ. ಚಂದ್ರೇಗೌಡ ಸತ್ತ ಮೇಲೆ ಸುಬ್ಬಮ್ಮ ಆ ಮನೆಯ ಮುಖ್ಯಸ್ಥಿಯಾಗಿ ಹೆಗ್ಗಡತಿಯಾಗಿ ಕಾನೂರು ಮನೆತನದ ಒಡತಿಯಾಗಿ ಯಾವ ಪುರುಷನಿಗೂ ಕಡಿಮೆ ಇಲ್ಲದಾಗೆ ಗದ್ದೆ ಮನೆಗಳಲ್ಲಿ ದುಡಿತಾಳೆ. ಮನೆಯನ್ನು ವ್ಯವಸ್ಥೆಗೊಳಿಸಲಿಕ್ಕೆ ಪ್ರಯತ್ನಿಸ್ತಾಳೆ. ಮನೆಯ ಉದ್ಧಾರಕ್ಕೆ ಟೊಂಕ ಕಟ್ಟಿ ನಿಂತ್ಕೊಳ್ತಾಳೆ. ಸುಬ್ಬಮ್ಮನ ಬೆಳವಣಿಗೆ ಕಾನೂರು ಮನೆಯಲ್ಲಿ ಹೆಗ್ಗಡತಿಯಾಗಿ ಹೇಗಿರ್ತದೆ ಅಂದರೆ, ಗಂಡಸರು ಕೂಡ ಒಬ್ಬರನ್ನೊಬ್ಬರು ಮೂದಲಿಸುವಾಗ ಅಯ್ಯೋ ಕೈಲಾಗದಿದ್ದವನೇ, ಕಾನೂರಿಗೋಗಿ ಸುಬ್ಬಮ್ಮ ಹೆಗ್ಗಡತಿಯ ಕಾರ್ಬಾರನ್ನಾದರೂ ನೋಡಿ ಕಲ್ತ್ಕೊಂಡು ಬಾ ನಡಿ ಎನ್ನುವಂತೆ ತನ್ನ ವ್ಯಕ್ತಿತ್ವವನ್ನು ವರ್ತನೆಯನ್ನು ರೂಪಿಸ್ಕೊಳ್ತಾಳೆ. ಆದರೆ ಇಂಥ ಗಟ್ಟಿಗಿತ್ತಿಯಾದ ಘಟವಾಣಿಯಾದ ಸುಬ್ಬಮ್ಮ ಸೇರೆಗಾರ ರಂಗಪ್ಪನ ಕುಟಿಲತನದಿಂದ ಅವನ ಜೊತೆ ಅನೈತಿಕ ಸಂಬಂಧದಲ್ಲಿ ತೊಡಗ್ತಾಳೆ. ಜೊತೆಗೆ ಸುಬ್ಬಮ್ಮನ ಪ್ರಾಯ ಕೂಡ ಎಷ್ಟರದು, ಎಳೆಯ ಹುಡುಗಿ. ಆದ್ದರಿಂದಲೇ ಬಸವರಾಜ್ ಕಟ್ಟಿಮನಿ ಹೇಳ್ತಾರೆ, ಕನ್ನಡ ಸಾಹಿತ್ಯದಲ್ಲಿ ಸುಬ್ಬಮ್ಮನಂಥ ದುರಂತ ನಾಯಕಿ ಮತ್ತೊಬ್ಬಳು ಕಾಣಸಿಗೋದಿಲ್ಲ. ತನ್ನ ತಪ್ಪಿಲ್ಲದೆ ಇದ್ರೂ ಬಾಳಿನುದ್ದಕ್ಕೂ ಸಂಕಷ್ಟಗಳನ್ನ ಎದುರಿಸ್ತಾಳೆ. ತಾನು ಬದಲಾಗಬೇಕು, ಒಳ್ಳೆಯವಳಾಗಬೇಕು ಅಂತ ಪ್ರಯತ್ನ ಪಟ್ಟರು ಕೂಡ ವ್ಯವಸ್ಥೆ ಅವಳನ್ನ ಮತ್ತೆ ಕೆಟ್ಟವಳಾಗಿ ದುರಂತ ಅಂತ್ಯ ಕಾಣೋ ಥರ ಮಾಡ್ತದೆ. ಇನ್ನು ಈ ಕಾದಂಬರಿಯಲ್ಲಿ ಮತ್ತೊಂದು ಮುಖ್ಯ ಪಾತ್ರ ಅಂದರೆ ನಾಗಮ್ಮ. ಕಾನೂರು ಹೆಗ್ಗಡತಿಯ ನಾಯಕನಾದಂಥ ಹೂವಯ್ಯನ ತಾಯಿಯ ಪಾತ್ರ. ಹೂವಯ್ಯನ ಮೇಲೆ ಜೀವವನ್ನೇ ಮಡಿಕೊಂಡಿದ್ದ ಮಹಾಮಾತೆ ಮಗನಿಗಾಗಿ ಏನು ಮಾಡಲು ಸಿದ್ಧರಾಗಿರ್ತಾರೆ. ಕಾದಂಬರಿಯಲ್ಲಿ ಈಕೆ ಗಂಡನನ್ನು ಕಳೆದುಕೊಂಡ ವಿಧವೆಯಾಗಿರ್ತಾರೆ. ತನ್ನ ಸ್ಥಿತಿಗೆ ಮೈದುನ ಚಂದ್ರಯ್ಯಗೌಡನೇ ಕಾರಣ ಅಂತ ದೂಷಿಸ್ತಾರೆ. ಹಾಗೆ ನೋಡಿದರೆ ಕಾನೂರು ಮನೆಗೆ ನಿಜವಾದ ಹೆಗ್ಗಡತಿ ನಾಗಮ್ಮನೇ ಆಗಬೇಕಿತ್ತು. ಆದರೂ ಈಕೆ ಮಗನ ಏಳಿಗೆಯಲ್ಲಿ ಸುಖ ಕಾಣ್ತಾಳೆ. ಹೆಗ್ಗಡತಿ ಸಿಗದೇ ಇದ್ರೂ ಹೂವಯ್ಯನ ತಾಯಿಯಾಗಿ ಸಂತೋಷ ಪಡಲಿಕ್ಕೆ ಪ್ರಯತ್ನಿಸ್ತಾಳೆ. ಹೂವಯ್ಯನಿಗೆ ಪಾಲಿನಲ್ಲಿ ಮೋಸ ಆದಾಗ, ಚಂದ್ರಗೌಡರು ಮನೆಯನ್ನು ಹಂಚಬೇಕಾದ್ರೆ ಹೂವಯ್ಯನಿಗೆ ಮೋಸ ಮಾಡಿದಾಗ ನಾಗಮ್ಮನ ಕೋಪ ಬುಸ್ಕೊಡುತ್ತೆ. ಸಾಲವನ್ನು ಹೂವಯ್ಯನ ಮೇಲೆ ಒರೆಸ್ದಾಗ ಬೈತಾಳೆ, ಯಾರು ಹೇಳಿದವರು ಈ ಸಾಲ ಎಲ್ಲ ನಿನ್ನ ಓದ್ಸೋಕ್ಕಾಯ್ತು ಅಂತ. ಅವ್ರ ಹೆಂಡ್ರು ಮಕ್ಕಳಿಗೆ ಜರ್ತಾರಿ ಸೀರೆ ತಿನ್ನಲಿಕ್ಕೆ ಉಣ್ಲಿಕ್ಕೆಲ್ಲ ತಂದುಕೊಟ್ಟು ಮಾಡಿ ಸಾಲಕ್ಕೆ ನೀನು ಅದರ ಸಾಲವನ್ನು ಒತ್ಕೋಬೇಕಾ? ಈ ಸಾಲ ಮಾಡಿರೋದೆಲ್ಲ ಜರ್ತಾರಿ ಸೀರೆಗಳಿಗಾಗಿ, ಅದು ಆ ಪೆಟ್ಟಿಗೆಲ್ಲಿ ತುಂಬಿದೆ, ಬೇಕಾದರೆ ತೆಗೆದು ನೋಡು ಅಂತೇಳಿ ಬೈತಾರೆ. ಆದರೆ ಮಗನ ಮಾತು ಕೇಳಿ ಅದನ್ನು ಮುಂದುವರಿಸ್ತೆ ಕೆಳಕಾನೂರಿಗೆ ಹೋಗಿ ಹೊಸ್ದಾಗಿ ಮತ್ತೆ ಬದುಕನ್ನು ಕಟ್ಕೊಳ್ಳೋಕ್ಕೆ ಶುರು ಮಾಡುವಂಥ ಆದರ್ಶ ಮಾತೆ ಮಮತೆಯ ಮೂರ್ತಿ ನಾಗಮ್ಮ. ಮಲೆಗಳಲ್ಲಿ ಮದುಮಗಳು ಕಾದಂಬರಿಗೆ ಬರೋದಾದರೆ, ಒಂದು ಮಳೆಗಾಲದ ಅವಧಿಯಲ್ಲಿ ನಡೆದು ಮುಗಿದೋಗೋ ಈ ಕಾದಂಬರಿ ತನ್ನ ಮುಖ್ಯ ಪಾತ್ರಗಳಾದ ಚಿನ್ನಮ್ಮ, ಮುಕುಂದಯ್ಯ, ಪಿಂಚಲು, ಆಯ್ತ ಮತ್ತು ತಿಮ್ಮೆ ಗುತ್ತಿಯರ ಹಿನ್ನೆಲೆಯಲ್ಲಿ ವಿಸ್ತೃತವಾಗಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಆ ಕಾದಂಬರಿಯ 3 ಪ್ರಮುಖ ಪಾತ್ರಗಳಾದಂಥ ಚಿನ್ನಮ್ಮ, ಪಿಂಚಲು ಮತ್ತು ತಿಮ್ಮೆಯ ಪಾತ್ರವನ್ನು ನಾವೀಗ ಗಮನಿಸ್ಬೋದು. ಚಿನ್ನಮ್ಮ ಈ ಕಾದಂಬರಿಯ ಶೀರ್ಷಿಕೆಯಲ್ಲಿ ಬರುವ ಮದುಮಗಳೇ ಆಗಿದ್ದಾಳೆ. ವೆಂಕಟಪ್ಪನಂತಹ ಕಾಮುಕ ತಂದೆಯ ಏಕಮಾತ್ರ ಸುಪುತ್ರಿ. ಚಿಕ್ಕಂದಿನಲ್ಲಿಯೇ ತಾಯಿಯನ್ನು ಕಳೆದುಕೊಂಡು ಅಜ್ಜಿಯ ಆರೈಕೆಯಲ್ಲಿ ಬೆಳೆದವಳು. ಕಾದಂಬರಿಯ ನಾಯಕಿಯ ಪಾತ್ರ ಉವಳ್ಳಿಯ ಮನೆಯ ಮಗಳಾಗಿ, ಛಲವಂತ ಹೆಣ್ಣಾಗಿ ತಾನು ಬಯಸಿದ್ದನ್ನು ಪಡೆದೇ ತೀರ್ತಾಳೆ. ಅವಿದ್ಯಾವಂತೆಯಾದರೂ ವಿಚಾರವಂತೆ, ಬಡ ಒಕ್ಕಲಿನ ಮನೆಯವಳಾದರೂ ಸೌಂದರ್ಯವತಿ. ಇವಳ ಪಾತ್ರ ಚಿತ್ರಿಸುತ್ತಾ ಲೇಖಕರು ಹೇಳ್ತಾರೆ, ಚಿನ್ನಮ್ಮ ತಾಯಿಯ ಚೆಲುವನ್ನೆಲ್ಲ ಪಡೆದು ಹುಟ್ಟಿದ್ದಾಳೆ. ಆದರೆ ಸುತ್ತಲೂ ದಟ್ಟೈಸಿದ್ದ ಸಂಸ್ಕೃತಿ ದಾರಿದ್ರ್ಯದ ದೆಸೆಯಿಂದ ಅವಳು ಕಾಡಾಗಿ ಕೊಳಕಾಗಿ ಮಣ್ಣು ಹಿಡಿದು ಕಾಂತಿ ಕುಂದಿದ ಚಿನ್ನದ ಸಲಾಕೆಯಂಗಿದ್ದಾಳೆ. ಅಲ್ಲದೆ ನಯ ನಾಜೂಕಿಲ್ಲದೆ ಒರಟೊರಟಾಗಿ ಬೆಳೆದಿದ್ದಾಳೆ ಅಂತ ಹೇಳ್ತಾರೆ. ಅವಳಿಗೆ ಅಡುಗೆ ಕೆಲಸದಿಂದ ಹಿಡಿದ್ಬಿಟ್ಟು ಕೊಟ್ಟಿಗೆ ಕೆಲಸದವರೆಗೂ ಯಾವುದನ್ನು ಸಲೀಸಾಗಿ ನಿಭಾಯಿಸೋ ಚಾಲಾಕಿತನ ಇತ್ತು. ಈಕೆ ಚಿಕ್ಕಂದಿನಿಂದಲೂ ಮುಕುಂದಯ್ಯನ ಜೊತೆಗೆ ಕಾದು ಹಲಿದು ಅಕ್ಕಿಗೂಡು ಕಂಡು ಹಿಡಿಯುವ, ಜೇನು ಕೀಳುವ, ಗಾಳ ಹಾಕಿ ಮೀನು ಹಿಡಿಯುವಂಥ, ಹೊಂಡ ತೊಣಕುವ, ಸೆಕೆ ಒಡ್ಡಿ ಕಾಡು ಕೋಳಿ ಹಿಡಿಯುವ ಶೂದ್ರ ಮಕ್ಕಳ ಬಾಲ್ಯ ಸಹಜ ವೃತ್ತಿ ಹೇಗಿರ್ತದೋ ಹಾಗೆ ಚಿನ್ನಮ್ಮನ ಬಾಲ್ಯದ ಬದುಕು ಇರ್ತದೆ. ಚಿನ್ನಮ್ಮ ಯಾವಾಗಲೂ ಮುಕುಂದಯ್ಯನ ಸಾಮೀಪ್ಯ ಬಯಸುವುದು, ಅಜ್ಜಿಯೊಡನೆ ಅವನನ್ನು ನೋಡೋಕ್ಕೆ ಕೋಣೂರಿಗೆ ಹೋಗೋದು. ಅಲ್ಲದೆ ಮುಕುಂದಯ್ಯನ ತಾಯಿ ಇವಳಿಗೆ ತನ್ನ ಮಗನನ್ನು ತೋರಿಸಿ ಇವ ಯಾರೇ ಅಂತ ಕೇಳಿದಾಗ ಅವರು ಅಂತೇಳಿ ನಾಚ್ಕೊಳ್ಳೋದು. ಎಲ್ಲವೂ ಚಿನ್ನಮ್ಮನ ಬಾಲ್ಯದಲ್ಲಿ ಭವಿಷ್ಯದಲ್ಲಿ ಮುಕುಂದಯ್ಯನೇ ಅವಳು ಗಂಡ ಆಗ್ತಾನೆ ಅನ್ನೋದಕ್ಕೆ ಸಾಕ್ಷಿಗಳಾಗಿ ಕಾಣಿಸ್ಕೊಳ್ತಾ ಹೋಗ್ತವೆ. ಇಡೀ ಕಾದಂಬರಿ ತುಂಬ ಆವರಿಸ್ಕೊಂಡಿರುವಂಥ ಮಳೆ ಚಿನ್ನಮ್ಮನ ಜೀವನದಲ್ಲೂ ಭಾಳ ಮುಖ್ಯ ಪಾತ್ರವನ್ನು ವಹಿಸಿದೆ. ಇವಳ ಪ್ರೀತಿಗೆ ಬೆಲೆ ಕೊಡದೆ ಇವಳಪ್ಪ ವೆಂಕಣ್ಣ ವ್ಯವಹಾರದ ಕಾರಣಕ್ಕಾಗಿ ಸಿಂಬಾವಿ ಭರಮಯ್ಯ ಹೆಗಡೆಗೆ ಇವಳನ್ನು 2ನೇ ಮದುವೆ ಮಾಡಿಕೊಡ್ಲಿಕ್ಕೆ ತಯಾರಾಗ್ತಾನೆ. ಮಗಳ ಮಾತಿಗೆ, ವ್ಯಕ್ತಿತ್ವಕ್ಕೆ ಇವನ ಸಂಪ್ರದಾಯಬದ್ಧ ಸಮಾಜದಲ್ಲಿ ಚೂರು ಮಹತ್ವ ಇಲ್ಲ. ಮದುವೆಯ ದಿನವೇ ಮಳೆಯಿಂದ ಹಳ್ಳವೆಲ್ಲ ತುಂಬಿ ಮದುವೆ ಗಂಡು ಹಳ್ಳ ಆಯಬೇಕಾದ್ರೆ ಬಿದ್ದು ಸೊಂಟ ಮುರಿದುಕೊಳ್ತಾನೆ.
ಚಿನ್ನಮ್ಮನ ಸುತ್ತ ಮದುವೆ ಸಡಗರ ನಡೀತಾ ಇದ್ದರೂ ಪೂರ್ವ ನಿಶ್ಚಿತ ಯೋಜನೆಯಂತೆ ಎಲ್ಲ ಸಂಬಂಧಗಳನ್ನ ಕಳಚಿ ದೃಢ ಮನಸ್ಸಿನಿಂದ ಮನೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಅವಳು ಹೊರಟು ನಿಂತಿರ್ತಾಳೆ. ಇಲ್ಲಿ ಅವಳಿಗೆ ಮುಕುಂದಯ್ಯನಿಗಿಂತ ಯಾವ ಸಾಮಾಜಿಕ ಸಂಬಂಧಗಳೂ ಮುಖ್ಯ ಅನಿಸೋದಿಲ್ಲ. ಅವಿದ್ಯಾವಂತೆ ಆದರೂ ಛಲವಂತೆಯಾದ ಈಕೆ ಕಟ್ಟುನಿಟ್ಟಿನ ಸಮಾಜದಲ್ಲಿ ತನ್ನ ಬದುಕನ್ನು ತನಿಗೆ ಕಂಡಂತೆ ಬದುಕಬೇಕು, ಇನ್ನೊಬ್ರಿಗೋಸ್ಕರ ಅಲ್ಲ ಅಂತ ನಿಶ್ಚಿತವಾಗಿ ಅಂದ್ಕೊಂಡಿರ್ತಾಳೆ. ಆ ವಾತಾವರಣಕ್ಕೆ ಸಂಸ್ಕೃತಕ್ಕೆ ವಿರುದ್ಧವಾಗಿ ಹೋರಾಡುವಂಥ ಛಾತಿ ಅವಳ ಪಾತ್ರದಲ್ಲಿರ್ತದೆ. ಇವಳಿಗೆ ತನ್ನ ಪ್ರೀತಿ ಮುಂದೆ ಉಳಿದಿದ್ದೆಲ್ಲ ತೃಣಕ್ಕೆ ಸಮಾನ. ಬರಮೈ ಹೆಗಡೆಯೊಡನೆ ನಡೆಯುವಂಥ ಮದುವೆಗಿಂತ ಸಾವೇ ಮೇಲು ಅಂದ್ಕೊಂಡಿರೋಂಥ ಗಟ್ಟಿಗಿತ್ತಿ. ಮದುವೆ ಗಂಡು ಬರುವುದು ಅಸಂಭವ ಎಂದಾಗ ಹೇಳ್ತಾಳೆ, ಬರದೇ ಇದ್ದರೆ ಅಷ್ಟೇ ಆಯಿತು, ಋಣ ಹೋಯ್ತು, ಅವನು ಬರೆದಿದ್ದು ಒಳ್ಳೆಯದೇ ಆಯಿತು ಅಂತಾಳೆ. ಅದರಿಂದ ಅಂತಹ ಕತ್ತಲೆಯಲ್ಲಿ ಕಾಡಿಗೆ ಹೋಗ್ತಾಳೆ ಮುಕುಂದಯ್ಯನ ಸೇರಲಿಕ್ಕೆ. ಆಡಿ ತೋರಿಸುವುದಕ್ಕಿಂತ ಮಾಡಿ ತೋರಿಸುವುದೇ ಸರಿ ಎಂಬುದು ಅವಳ ನಿಲುವು. ಅಂಥ ಕಾಲದಲ್ಲಿ ಅಂದರೆ ಶತಮಾನಕ್ಕಿಂತ ಹಿಂದೆ ಮದುವೆಯ ರಾತ್ರಿ, ಕಾಳರಾತ್ರಿಯಲ್ಲಿ, ಮಳೆ ಸುರಿತಾ ಇರೋವಂಥ ಮಲೆನಾಡಿನ ರಾತ್ರಿಯಲ್ಲಿ ಇಂಥ ತೀರ್ಮಾನ ನಿಜಕ್ಕೂ ಆಶ್ಚರ್ಯಕರ ಮತ್ತು ಸಾಹಸವೇ ಸರಿ. ಪ್ರೀತಿಯಂಥ ವೈಯಕ್ತಿಕ ಮೌಲ್ಯಕ್ಕೆ ಅಡ್ಡ ನಿಲ್ಲುವ, ಸಾಮಾಜಿಕ ರೀತಿ ನೀತಿಗಳನ್ನು ಉಲ್ಲಂಘಿಸುವ, ತನ್ನವರ ಮೇಲಾಗುವ ಅನ್ಯಾಯವನ್ನು ಪ್ರತಿಭಟಿಸುವ ಚಿನ್ನಮ್ಮನ ಪ್ರಜ್ಞೆ ಗಮನಾರ್ಹವಾದ್ದು. ಚಿನ್ನಮ್ಮ ಮನೆಯಿಂದ ತಪ್ಪಿಸ್ಕೊಂಡು ಹೋಗೋದು ಒಂದು ಭಯಂಕರ ಸಾಹಸವಲ್ಲದೆ ಆ ದಿನವೇ ರಾತ್ರಿಯ ಕಾದಂಬರಿಯ ಕೇಂದ್ರ ಅಂತಂದರೆ ತಪ್ಪಾಗಲಾರದು. ಈ ಘಟನೆಯಿಂದ ಹೂವಳ್ಳಿ, ಹಳೆಮನೆ, ಕೋಣೂರು ಮತ್ತು ಸಿಂಬಾವಿಯ ಸಾಮಾಜಿಕ ಜೀವನದಲ್ಲಿ ದೊಡ್ಡ ಕ್ರಾಂತಿ ಉಂಟಾಗಬೇಕಿತ್ತು. ಆದರೆ ಅದೇ ರಾತ್ರಿ ವೆಂಕಪ್ಪ ನಾಯ್ಕ ಸತ್ತೋಗೋದ್ರಿಂದ ಆ ವಿಚಾರ ಅಷ್ಟು ದೊಡ್ಡದಾಗಿ ಪ್ರಕಟಗೊಳ್ಳೋದಿಲ್ಲ. ತಂದೆ ಸತ್ತ ಮೇಲೂ ಮುಕುಂದಯ್ಯನೊಡನೆ ಸೇರಿ ಮನೆ ಹೊಲ ಅಂದೆ ದುಡಿತಾಳೆ. ಸಮಾಜದಲ್ಲಿ ಬಂದಂಥ ಅಪವಾದ ನಿಂದೆಗಳಿಗೆ ಎದುರು ನಿಲ್ತಾಳೆ, ಮೌನವಾಗಿ ಅದನ್ನು ಸಹಿಸ್ಕೊಳ್ತಾಳೆ. ಅಪ್ಪನ ಕ್ರೌರ್ಯಕ್ಕೆ ತುತ್ತಾದಂಥ ಕೂಡಿಕೆಯಾಗಿದ್ದ ನಾಗಕ್ಕನನ್ನು ಹೃದಯ ತುಂಬಿ ಪ್ರೀತಿಸ್ತಾಳೆ. ತನ್ನ ಗಂಡನ ಅಕ್ಕ ದೇವಮ್ಮ ಅತ್ತಿಗೆಗೆ ಒದಗಿದ ದುಃಖಕ್ಕೆ ಅನುಕಂಪ ಪಡ್ತಾಳೆ. ಎಲ್ಲರನ್ನೂ ಪ್ರೀತಿಸುವ, ಎಲ್ಲವನ್ನೂ ಒಳಗೊಳ್ಳುವ, ತಾಳಿಕೊಳ್ಳುವ ಅತ್ಯಂತ ಗಟ್ಟಿಗಿತ್ತಿಯಾದ ಪಾತ್ರವಾಗಿ ಚಿನ್ನಮ್ಮ ಕಂಡು ಬರ್ತಾಳೆ ಇಲ್ಲಿ. ಇನ್ನು ಪೀಂಚಲು ವಿಚಾರಕ್ಕೆ ಬರೋದಾದರೆ, ಕುವೆಂಪು ಅವರ ಅತಿ ಶ್ರೇಷ್ಠ ಪಾತ್ರಚಿತ್ರಣ ಅಂದರೆ ಈ ಕಾದಂಬರಿಯಲ್ಲಿ ಪೀಂಚಲುವಿದೆ ಅಂತ ಹೇಳ್ಬೋದು. ಆಯ್ತನ ಆದರ್ಶ ಪತ್ನಿ, ಮುಕುಂದಯ್ಯ ಚಿನ್ನಮ್ಮರ 6-7 ವರ್ಷಗಳ ಸ್ನೇಹಿತೆ. ಕಾದಂಬರಿಯ ಮುಕ್ಕಾಲು ಪಾಲು ಇರುವ ಚಲನಶೀಲವಾದ ಪಾತ್ರ ಇವಳದು. ಏಕೆಂದರೆ ಈಕೆ ಐತನಿಗಿಂತಲೂ ಚುರುಕಾದ, ಅವನಿಗೇನೇ ತಿಳುವಳಿಕೆ ಹೇಳುವ, ವಿದ್ಯೆ ಇಲ್ದಿದ್ರೂ ವಿಚಾರವಂತೆ, ವಾಸ್ತವಕ್ಕೆ ಹೆಚ್ಚು ಹತ್ತಿರವಿರುವ ಜೀವಂತ ಪಾತ್ರ. ಇವಳು ಕೂಡ ಅಕ್ಕಿ ಬೇಟೆ, ಮೀನು ಬೇಟೆ, ಉರುಳು ಬೇಟೆ ಎಲ್ಲದರಲ್ಲೂ ಹುಡುಗರಿಗಿಂತ ಹೆಚ್ಚಾಗಿ ಪಾಲ್ಗೊಳ್ತಾಳೆ. ಹಾಗೆ ಅಡಿಕೆ ಮರ ಹತ್ತಿ ಒಂಬಾಳೆ ಕೀಳಕ್ಕೂ ಸೈ. ಹೈತ ಎದುರಿದ್ರು ಈಕೆ ಮಾತ್ರ ಎದುರದೆ ಜೇನುಗೂಡಿಗೆ ಕೈ ಹಾಕಿ ಜೇನು ಕೀಳ್ತಾಳೆ. ನಿಜವಾದ ಮಣ್ಣಿನ ಮಗಳು ಪೀಂಚಲು ಅಂತ ಲೇಖಕರೇ ಹೇಳ್ತಾರೆ. ಪೀಂಚಲುವಿನದು ಒಂದು ರೀತಿಯ ಸ್ವತಂತ್ರವಾದ ಸ್ವಚ್ಛಂದ ಬದುಕು. ಐತ ಮತ್ತು ಇವಳದು ಆದರ್ಶ ದಾಂಪತ್ಯ. ಬದುಕಿನ ವಿವಿಧ ಸ್ತರಗಳನ್ನು ಪರಿಪೂರ್ಣವಾಗಿ ಅನುಭವಿಸುವ ವ್ಯಕ್ತಿಗಳು. ಯಾವುದೇ ಅಂಜಿಕೆ ಅಥವಾ ಕೃತಕ ನಾಗರಿಕತೆಯು ಸೋಂಕದ ಬದುಕು ಇವ್ರದು. ಈ ಕೃತಿಯಲ್ಲಿ ಚಿನ್ನಮ್ಮ ಮುಕುಂದಯ್ಯರ ಪ್ರೇಮಕ್ಕೆ ಪೀಂಚಲು ಸಹಾಯಕ್ಕಾಗಿ, ಮಧ್ಯವರ್ತಿಯಾಗಿ ಕಾಣಿಸ್ಕೊಳ್ತಾಳೆ. ಚಿನ್ನಮ್ಮ ಮುಕುಂದಯ್ಯನ ಜೊತೆ ಸೇರಲಿಕ್ಕೆ, ಅವರ ಪ್ರೀತಿ ಉಳಿಲಿಕ್ಕೆ ಪೀಂಚಲುವೇ ಪ್ರತ್ಯಕ್ಷ ಕಾರಣ ಅಂದರೆ ತಪ್ಪಾಗಲ್ಲ. ಅವಳೆಷ್ಟು ಚತುರೆ ಅಂದರೆ, ಚಿನ್ನಮ್ಮನ ಪ್ರೀತಿ ವಿಚಾರ ಗಂಡನ ಅರ್ಕ್ ಬಾಯಲ್ಲಿ ಉಳಿಯೋದಿಲ್ಲ ಅಂತೇಳಿ ಅವರ ಪ್ರೇಮ ವಿಚಾರನ ಗಂಡ ಐತಿಂಗೂ ತಿಳಿಸಿರೋದಿಲ್ಲ. ಚಿನ್ನಮ್ಮನ ದುಃಖದಲ್ಲಿ ಸಹಭಾಗಿಯಾಗಿದ್ದು ಅಲ್ಲದೆ, ಗಂಡ ಜೊತೆಯಲ್ಲಿದ್ದರೂ ಚಿನ್ನಮ್ಮ ಮುಕುಂದಯ್ಯರನ್ನು ಮರೀದೆ ಅವರ ಕಷ್ಟಕ್ಕಾಗಿ ಪರಿತಪಿಸಿ ಅವರ ಸುಖಕ್ಕಾಗಿ ಹಂಬಲಿಸುವಂಥ ಮಾನವೀಯತೆಯ ಸಂಕೇತ ಪೀಂಚಲುವಿನ ಪಾತ್ರ. ಇಷ್ಟೇ ಅಲ್ಲದೆ ತನ್ನ ಗುಡಿಸಲಿನ ಅಕ್ಕಪಕ್ಕದ ಮನೆಯವರಿಗೂ ಸಹಾಯಕಳಾಗಿ ನಿಲ್ತಾಳೆ. ಐತನಿಗೆ ಪೀಂಚಲುವನ್ನು ಬಿಟ್ಟಿರಲಾರ್ದಂಥ ಪ್ರೀತಿ. ಏನೇ ಕೋಪ ಮನಸ್ಸಿದ್ರೂ ಅವಳ ನೋಟ, ಧ್ವನಿ, ಸ್ಪರ್ಶಕ್ಕೆ ಅವನು ಒಮ್ಮೆಗೆ ಮನಸೋಲ್ತಾನೆ. ಗಂಡನ ತಿದ್ದಿ ಬುದ್ಧಿ ಹೇಳುವಂಥ ಈಕೆ ಮುಕುಂದಯ್ಯನ ಕಣ್ಗಂತೂ ಇವರು ಬಿಲ್ಲವೇಷದ ಶಿವಶಿವಾಣಿಯರ ಥರ ಕಾಣ್ತಾರೆ. ಕಾದಂಬರಿಯಲ್ಲಿ ಮದುಮಗಳಾದ ಚಿನ್ನಮ್ಮನ ಪಾತ್ರವನ್ನು ಮೀರಿಸಿ ಕೆಲವೊಮ್ಮೆ ಪೀಂಚಲು ಪಾತ್ರ ಬೆಳೀತಾ ಹೋಗ್ತದೆ. ಒಂದು ವೇಳೆ ಪೀಂಚಲು ಧೈರ್ಯ ಎಳೆದಿದ್ರೆ ಅಥವಾ ಅವಳು ಚೆನ್ನಮ್ಮನನ್ನು ಹುಲಿಕಲ್ ಗುಡ್ಡದ ನೆತ್ತಿಗೆ ಕರ್ಕೊಂಡು ಹೋಗದಿದ್ರೆ ಚಿನ್ನಮ್ಮ ಮುಕುಂದಯ್ಯ ಸೇರಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಹಾಗೆ ಮತ್ತೊಬ್ಬ ಮದುಮಗಳಾದ ತಿಮ್ಮಿಯನ್ನು ತನ್ನ ಮನೆಯೊಳಗೆ ಸೇರಿಸ್ಕೊಂಡು ರಕ್ಷಣೆ ಕೊಡದಿದ್ರೆ ಅವ್ರ ಪ್ರೀತಿ ಕೂಡ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಹೀಗೆ ಕಾದಂಬರಿಯ ಮುಖ್ಯ ಪಾತ್ರವಾಗಿ, ಎಲ್ಲ ಘಟನೆಗಳ ಕೇಂದ್ರವಾಗಿ ಪೀಂಚಲು ಕಾಣಿಸ್ಕೊಳ್ತಾಳೆ. ಅದರಿಂದಲೇ ಇವಳು ಬಡವಳಾದರೂ ಸುಖಜೀವಿ, ಸ್ವತಂತ್ರ ಜೀವಿ, ಸಂಸಾರದಲ್ಲಿಯೇ ಸುಖವನ್ನು ಕಂಡುಕೊಂಡವಳು. ಈಕೆಗೆ ಬೆನ್ನೆಲುಬಾಗಿ ಐತೆ ಇರ್ತಾನೆ. ಇವರ ದಾಂಪತ್ಯ ಸತಿಪತಿಗಳೊಂದಾದ ಭಕ್ತಿ ಹಿತೋಪ್ಪುದು ಶಿವಂಗೆ ಎನ್ನುವ ರೀತಿಯಲ್ಲಿ ಭಾಳ ಸಮರಸದಿಂದ ಕೂಡಿರ್ತದೆ. ಇಂಥ ಒಂದು ಸುಂದರ ಸಂಸಾರಕ್ಕೆ ಪೀಂಚಲುವೇ ಬಹುಮಟ್ಟಿಗೆ ಕಾರಣಗಳಾಗಿರ್ತಾಳೆ ಅಂದರೆ ಅದೇನು ವಿಶೇಷ ಅಲ್ಲ. ಇನ್ನು ತಿಮ್ಮಿ ಪಾತ್ರ, ಕಾದಂಬರಿಯಲ್ಲಿ ಬರುವಂಥ ಮತ್ತೊಂದು ಗಟ್ಟಿ ಪಾತ್ರ ಈಕೆ ಕೂಡ ಮದುಮಗಳು. ಈ ಕೃತಿಯ ಮುಖ್ಯ ಪಾತ್ರವಾದಂಥ ಗುತ್ತಿ
ಸಿಂಬಾವಿ ಹೆಗ್ಗಡೆ ಅವರ ಕೆಲಸದಾಳು, ಅವನ ಪ್ರೇಯಸಿಯವಳು, ಭವಿಷ್ಯದಲ್ಲಿ ಹೆಂಡತಿ ಕೂಡ ಆಗ್ತಾಳೆ. ಈ ಸಿಂಬಾವಿಯ ಗುತ್ತಿ ತನ್ನ ಸೋದರತ್ತೆ ಮಗಳಾದ ಬೆಟ್ಟಳಿಯ ತಿಮ್ಮಿಯನ್ನು ಪ್ರೀತಿಸ್ತಿರ್ತಾನೆ. ಗುತ್ತಿಯನ್ನು ಪೊಲೀಸರು ಹುಡುಕ್ತಿದ್ದಾಗ ಅವನು ತಪ್ಪಿಸ್ಕೊಳ್ಳಿಕ್ಕೆ ಸಹಾಯ ಮಾಡಿ ಅವನನ್ನು ಕಾಪಾಡ್ತಾಳೆ. ಸೊ ಈಗ ತನಗೆ ಗಂಡ ಆಗೋನನ್ನು ಧೈರ್ಯವಾಗಿ ಆಯ್ಕೆ ಮಾಡ್ಕೊಳ್ಳೋದಲ್ಲದೆ ಅವನ ಜೊತೆಗೆ ತನ್ನ ಇಡೀ ಬದುಕನ್ನು ಕಳೀಲಿಕ್ಕೆ ನಿರ್ಧರಿಸ್ತಾಳೆ. ಇನ್ನು ಸೇಸಿ ಅಂತೇಳಿ ಒಂದು ಪಾತ್ರ ಬರ್ತದೆ. ಆಕೆಯ ತಿಮ್ಮಿಯ ತಾಯಿ. ಈಕೆಯ ಪಾತ್ರ ಕಾದಂಬರಿಯ ಕೆಲವೇ ಭಾಗದಲ್ಲಿ ಬಂದರೂ ಕೂಡ ನೆನಪಿನಲ್ಲಿ ಉಳಿಯುವಂಥ ಮುಖ್ಯ ಪಾತ್ರ ಆಗಿದೆ. ಮಗಳು ಗುತ್ತಿಯನ್ನು ಪ್ರೀತಿಸ್ತಿದ್ದಾನೆ ಅಂತ ಗೊತ್ತಾದ ಮೇಲೆ ಬಚ್ಚನ ಜೊತೆ ಅವಳಿಗೆ ಮದುವೆ ಮಾಡಲಿಕ್ಕೆ ಆಸಕ್ತಿ ಇರೋದಿಲ್ಲ. ಆ ಮಗಳು ಪ್ರತಿದಿನ ಗುತ್ತಿಗೋಸ್ಕರ ಸಂಕಟ ಪಡೋದನ್ನು ನೋಡಲಾರ್ದೆ ತನ್ನ ಅಣ್ಣನ ಮಗ ಗುತ್ತಿ ಜೊತೆಗೆ ಅವಳನ್ನ ಕಳಿಸ್ಬಿಡ್ತಾಳೆ. ಇಂಥ ಹಲವು ಪಾತ್ರಗಳು ಈ ಕಾದಂಬರಿ ತುಂಬಿಕೊಂಡಿದ್ದಾವೆ. ಈ ಕಾದಂಬರಿಯಲ್ಲಿ ಕಾಣುವಂಥ ಎಲ್ಲ ಪಾತ್ರ ಸೃಷ್ಟಿಯ ವೈವಿಧ್ಯ ಹಾಗೂ ಅವುಗಳ ಜೀವಂತಿಕೆ ನಮಗೆ ಅಚ್ಚರಿ ಉಂಟು ಮಾಡುತ್ತೆ. ಎಲ್ಲ ವಯಸ್ಸಿನ ಎಲ್ಲ ಸ್ತರದ ಪಾತ್ರಗಳನ್ನು ಮನಸ್ಫೂರ್ತಿಯಾಗಿ ಚಿತ್ರಿಸ್ತಾರೆ. ಸುಮಿತ್ರಾಬಾಯಿ ಅವರು ಹೇಳ್ತಾರೆ, ಈ ಹೆಗ್ಗಡತಿ ಮತ್ತು ಮದುಮಗಳು ಕಾದಂಬರಿಯಲ್ಲಿ ಬರುವಂಥ ಸ್ತ್ರೀ ಸಂಬಂಧಿತ ನೆಲೆಗಳನ್ನ ನೋಡಿದರೆ ಮಲೆಗಳಲ್ಲಿ ಮದುಮಗಳು ಅನ್ನೋದು ಹೆಣ್ಣಿನ ಪರಂಪರಾಗತ ಕೌಟುಂಬಿಕ ನೆಲೆಯನ್ನು ಸೂಚಿಸುತ್ತೆ. ಆದರೆ ಹೆಗ್ಗಡತಿ ಎಂಬುದು ಇದುವರೆಗಿನ ರೂಢಿಗತ ಅಧೀನ ನೆಲೆಯನ್ನು ಉಲ್ಲಂಘಿಸಿ ಅಧಿಕಾರಕ್ಕೆ ಏರಿದಂಥ ಹೆಣ್ಣಿನ ನೆಲೆಯ ಸೂಚಕವಾಗಿ ಕಾಣಿಸ್ಕೊಳ್ತದೆ. ಹೆಣ್ಣು ಅಧೀನತೆಯಿಂದ ಸರಿದು ಅಧಿಕಾರದ ನೆಲೆಯತ್ತ ಸಾಗುವ ಸಾಂಸ್ಕೃತಿಕ ಪ್ರಕ್ರಿಯೆಯನ್ನು ಈ ಎರಡೂ ಕಾದಂಬರಿಗಳಲ್ಲಿ ಗುರುತಿಸಬಹುದು. ಇದುವರೆಗೆ ಕುವೆಂಪು ಅವರ ಕಾದಂಬರಿಗಳಲ್ಲಿ ಬರುವ ಮಹಿಳಾ ಪಾತ್ರಗಳ ಶಕ್ತತೆ ಈ ಕುರಿತು ಮಾತನಾಡಿದವರು ಹಾಸನದ ಡಾಕ್ಟರ್ ದಿನೇಶ್ KS.